ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅಮ್ಮು ಫ್ಯಾಮಿಲಿ ಚಾನೆಲ್. ಇವತ್ತು ಸಂಕ್ರಾಂತಿ ಹಬ್ಬ. ನಾನು ಇವತ್ತು ತಾನೇ ಬ್ಯಾಂಗ್ಳೂರಿಂದ ಸಾಗರಕ್ಕೆ ಬಂದೆ. ಬೆಳಗ್ಗೆ 6 ಗಂಟೆಗೆ ಹೊರಟಿದ್ದೆ. ಸೊ ಇಲ್ಲಿಗೆ ರೀಚ್ ಆಗೋ ತನಕ 1 ಗಂಟೆ ಆಗಿತ್ತು. ನಾನು ಬರ್ತಿದ್ದಾಗೆ ಅಮ್ಮ ಪೂಜೆ ಮಾಡು ಅಂತಂದರು. ಸೊ ಸಿಂಪಲ್ಲಾಗಿ ಹಬ್ಬದ ದಿನ ಒಂದು ಪೂಜೆ ಮಾಡಿದ್ದೀನಿ. ಮತ್ತು ನಾವು ನಾಳೆ ಊರಿಗೆ ಹೋಗ್ತಾ ಇದ್ದೀವಿ, ದೇವಸ್ಥಾನಕ್ಕೆ. ಸೊ ಅದರದ್ದು ವೀಡಿಯೋನ ಹಾಕ್ತೀನಿ ಇದ್ರ ಜೊತೆಗೇ. ಜಾಸ್ತಿ ಏನು ಕವರಪ್ ಮಾಡಿಲ್ಲ ಹಬ್ಬದ್ದು. ಸೊ ನಾವು ಮಾರ್ನಿಂಗ್ ಇವಾಗ ಹಸಿರುಮಕ್ಕಿ ಡ್ಯಾಮಿಗೆ ಬಂದು ರೀಚ್ ಆಗಿದ್ದೀವಿ. ಸೊ ನಾವು ಅಲ್ಲಿ ಊರಿಗೆ ಹೋಗಬೇಕು ಅಂದರೆ ನಾವು ಲಾಂಚಿಂದನೇ ಹೋಗಬೇಕು ಇವಾಗ ಸದ್ಯಕ್ಕೆ. ಯಾಕಂದರೆ ಬ್ರಿಡ್ಜ್ ಅಂಡರ್ ಕನ್ಸ್ಟ್ರಕ್ಷನಲ್ಲಿದೆ. ಸೊ ಬ್ರಿಡ್ಜ್ ಆದಮೇಲೆ ನಾವು ಲಾಂಚಲ್ಲಿ ಹೋಗೋಕ್ಕೆ ಚಾನ್ಸ್ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ. ಸೊ ಇವಾಗಲೇ ಲಾಂಚಲ್ಲಿ ಹೋಗ್ತಾ ಇದ್ದೀವಿ. ಲಾಂಚಲ್ಲಿ ಹೋಗೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಇದು ಹಸಿರುಮಕ್ಕಿ ಲಾಂಚು. ಸೊ ನಾವಿವಾಗ ಸಾಗರದಿಂದ ನಿಟ್ಟೂರಿಗೆ ಹೋಗ್ತಾ ಇದ್ದೀವಿ. ಅಲ್ಲಿಂದ ಕಾರಲ್ಲಿ ದೇವಸ್ಥಾನಕ್ಕೆಲ್ಲ ಹೋಗ್ತೀವಿ. ಸೊ ನಾವಿವಾಗ ರೀಚ್ ಆಗಿದ್ದೀವಿ. ಫಸ್ಟು ಕುನ್ನಾಡಿಗೆ ಬಂದಿದ್ದೀವಿ. ಇದು ಪಪ್ಪನ ಮನೆ ದೇವರು. ಸೊ ಕಾರ್ನ ಪಾರ್ಕ್ ಮಾಡಿ ಅಲ್ಲಿಂದ ತುಂಬ ದೂರ ನಡಿಬೇಕು. ಇವಾಗ ನಡ್ಕೊಂಡು ಹೋಗ್ತಾ ಇದ್ದೀವಿ ಎಲ್ಲರೂ. ಅಂಕು ಈ ದೇವಸ್ಥಾನದ ವಿಶೇಷತೆ ಏನು ಅಂದರೆ ಇಲ್ಲಿ ಹೂವನ್ನು ಅರ್ಪಿಸ್ತಾರೆ. ಸೊ ಏನಾದರೂ ಹರಕೆ ಮಾಡಿಕೊಂಡ್ರೆ ನಾವು ಇಂತಿಷ್ಟು ಹೂವನ್ನು ಅರ್ಪಿಸ್ತೀವಿ ದೇವರಿಗೆ ಅಂತ ಹರಕೆ ಮಾಡ್ಕೋಬೋದು. ಸೊ ಹೊರಗಡೆ ಇಲ್ಲೇ ದೇವಸ್ಥಾನದ ಹೊರಗಡೆ ಮಾರ್ತಿರ್ತಾರೆ. ಅದು ನಾವು ತೊಗೊಂಡು ದೇವರಿಗೆ ಸಿಂಗಾರ ಮತ್ತು ಈ ಹೂವನ್ನು ಅರ್ಪಣೆ ಮಾಡ್ಬೋದು. ಸಿಕ್ಕಾಪಟ್ಟೆ ರಶ್ ಇತ್ತು. ಸೊ ಒಳಗಡೆದೇನು ವೀಡಿಯೋಸ್ ಮಾಡೋಕ್ಕಾಗಿಲ್ಲ. ಹೊರಗಡೆ ಎಲ್ಲ ಡೆಕೋರೇಷನ್ ತುಂಬ ಚೆನ್ನಾಗಿ ಮಾಡಿದರು. ಸೊ ಅಲ್ಲಿಂದ ನಾವು ಬಂದಿದ್ದು ಮಾರಣಕಟ್ಟೆಗೆ. ಮಾರಣಕಟ್ಟೆಯಲ್ಲೂ ಕೂಡ ಯಾವತ್ತಿನಗಿಂತ ಇಷ್ಟು ವರ್ಷದಲ್ಲಿ ನಮ್ಗೆ ಇಷ್ಟು ರಶ್ ಯಾವತ್ತೂ ಕಾಣಿಸಿಲ್ಲ, ಅಷ್ಟು ರಶ್ ಆಗಿತ್ತು. ಸೊ ಅಲ್ಲಿ ಕೂಡ ಹಾಗೆ ದೇವಸ್ಥಾನ ಒಳಗಡೆ ಏನು ವೀಡಿಯೋ ಮಾಡೋಕ್ಕಾಗಿಲ್ಲ. ಹೊರಗಡೆ ಇದಿಷ್ಟು ಎಲ್ಲ ಜಾತ್ರೆ ನಡೀತಾ ಇತ್ತಲ್ವ, ಅದರದ್ದು ವೀಡಿಯೋ ಮಾಡಿದ್ದೀನಿ. ಅಲ್ಲಿಂದ ಇಲ್ಲಿ ಹೋಗ್ತದ, ಅಲ್ಲಿಂದ ಫುಲ್ಲು ಉದ್ದಕ್ಕೆ. ಮಾರ್ನಕಟ್ಟೆಯಿಂದ ನಾವು ಸೀದಾ ಬಂದಿದ್ದು ಗಾಣದ ಮಕ್ಕಿಗೆ. ಸೊ ಇಲ್ಲಿ ಹೊರಗಡೆ ನೀವು ನೋಡ್ತಾ ಇರ್ಬೋದು, ಗೆಂಡ ಸೇವೆಗೆಲ್ಲ ರೆಡಿ ಮಾಡಿಟ್ಟಿದ್ದಾರೆ. ಇಲ್ಲಿದು ಆ್ಯಕ್ಚುಲ್ ಪೂಜೆ ಸ್ಟಾರ್ಟ್ ಆಗೋದೆ 5 ಗಂಟೆ ಆದಮೇಲೆ. ಬಟ್ ನಾವಿಲ್ಲಿಗೆ ಒಂದು 3:30ಗೆ ರೀಚ್ ಆಗಿದ್ವಿ. ನಮಗೆ ಆಮೇಲೆ ಲಾಂಚ್ಗೆ ಲೇಟ್ ಆಗಿಬಿಡುತ್ತೆ ಅಂತ ನಾವು 5 ಗಂಟೆ ತನಕ ಎಲ್ಲ ಕಾಯೋಕ್ಕಾಗಲ್ಲ. ಸೊ ಪ್ರತಿ ವರ್ಷವೂ ಹಾಗೆ ಆಗುತ್ತೆ. ನಾವು ಬೇಗನೆ ನಾವು ಪೂಜೆ ಮಾಡಿಸ್ಕೊಂಡು ಹೋಗ್ಬಿಡ್ತೀವಿ. ಸಂಜೆ ತನಕ ಎಲ್ಲ ವೆಯ್ಟ್ ಮಾಡೋಕ್ಕೆ ಟೈಮ್ ಇರೋಲ್ಲ. ಯಾಕಂದರೆ ನಾವು ಅವತ್ತೇ ವಾಪಸ್ ಹೊರಡಬೇಕಾಗಿರೋದ್ರಿಂದ 5 ಗಂಟೆ ತನಕ ಕಾಯೋಕ್ಕಾಗಿಲ್ಲ. ಬಟ್ ಸ್ಟಿಲ್ ಅವ್ರು ನಮಗೆ ಹಣ್ಣುಕಾಯಿ ಎಲ್ಲ ಮಾಡಿಕೊಟ್ರು. ಈಗ ನಾವು ವಾಪಸ್ ಹೋಗ್ತಾ ಇದ್ದೀವಿ. ನೀವು ಇದನ್ನ ನೋಡ್ತಾ ಇರ್ಬೋದು, ಇದು ಮರವಂತೆ ಬೀಚು. ಬಟ್ ನನಗೆ ಬೀಚಿಗೆ ಕರ್ಕೊಂಡು ಹೋಗಲ್ಲ ಅಂತ ಅಂದರು ಪಪ್ಪ. ಸೊ ಲೇಟ್ ಆಗಿದೆ ಅಂತ ಕರ್ಕೊಂಡು ಹೋಗ್ತಾ ಇಲ್ಲ, ನೆಕ್ಸ್ಟ್ ಟೈಮ್ ಬರೋಣ ಅಂತಂದರು. ಇಲ್ಲಾಂದಿದ್ರೆ ಬೀಚ್ದು ಇನ್ನೂ ಚೆನ್ನಾಗಿ ವೀಡಿಯೋ ಮಾಡ್ಬೋದಿತ್ತು. ಹಾಗೆ ಇಲ್ಲಿ ನಮ್ಮ ಅಜ್ಜಯ್ಯನ ಮನೆ ಇದೆ. ಸೊ ಅಜ್ಜಯ್ಯನ ಮನೆಗೆ ಹೋಗಿ ಎಲ್ಲರಿಗೂ ಮಾತಾಡ್ಸ್ಕೊಂಡು ಬಂದ್ವಿ. ಬಟ್ ಅದರದ್ದು ವೀಡಿಯೋ ಏನೂ ಮಾಡೋಕ್ಕಾಗಿಲ್ಲ, ಯಾಕಂದರೆ ತುಂಬ ಗಡ್ಬಿಡಿಯಲ್ಲಿದ್ವಿ, ನಾವು ಲಾಂಚ್ ತಪ್ಪಿ ಹೋಗುತ್ತೆ ಅಂತ.
ಸೊ ಇವಾಗ ಹೊರಟಿದ್ದೀವಿ. ಇಲ್ಲಿಂದಲೇ ಬೀಚ್ ಮಾತ್ರ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಈ ಕಡೆ ಬೀಚ್ ಹಾಗೆ ಈ ಕಡೆ ಹೊಳೆ ಇದೆ. ಬಟ್ ಆ ಕಡೆ ವೀಡಿಯೋ ಮಾಡಲಿಲ್ಲ ನಾನು, ಈ ಕಡೆ ಮಾತ್ರ ಮಾಡಿದ್ದೀನಿ. ಬೀಚ್ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ನೋಡಿ, ಒನ್ ಟ್ರಿಪ್ ಲಾಂಚ್ ಈಗ ಹೋಗ್ತಾ ಇದೆ. ಇನ್ನು ಇಷ್ಟು ಗಾಡಿ ಇದೆ. ನಮ್ಮ ಕಾರ್ ಇಲ್ಲಿದೆ. ಅದರ ಹಿಂದೆನೇ ಗಾಡಿ. ಇಷ್ಟು ಗಾಡಿ ಆದಮೇಲೆ ನಮ್ಮದು ಇದು ಹೋಗಿ ವಾಪಸ್ ಬರಬೇಕು. ಆಗ್ತಾ ಇದ್ದಿತ್ತು ತೋರ್ಸ್ ಮಗ. ಇದು ಹಸಿರುಮಕ್ಕಿ ರೋಡು. ಇದು ಸಿಗಂದೂರು ಅಲ್ಲ, ಕೊಲ್ಲೂರು ಕುಂದಾಪುರ ಹೋಗೋ ರೂಟ್ ಇದು. ಇದನ್ನ ಹಿಡಿಯುತ್ತಾ ಇಲ್ಲ. ಇಲ್ಲಿ ನೀರು ಎಷ್ಟು ಹತ್ತಿರ ಇದೆ ಗೊತ್ತಾ? ತೋರಿಸ್ತೀನಿ ಇಡಿ. ಎಷ್ಟು ಹತ್ತಿರ ಇದೆ. ನಾನು ಇಲ್ಲೇ ಇದ್ದೀನಿ. ಇಲ್ಲೇ ಇದೆ. ಸೂರ್ಯ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ, ಬಟ್ ನನ್ನ ಫೋನಲ್ಲಿ ಚೆನ್ನಾಗಿ ಕಾಣಿಸ್ತಿಲ್ಲ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ನೋಡಿ ಹಿಂಗೆ ಕಾಣಿಸ್ತಾ ಇದೆ ಸೂರ್ಯ. ಅದು ಇದೆಂತ ನದಿಯ ಹಳಿಯ? ನೋಡಿ ಸೂರ್ಯ ಈ ಥರ ಕಾಣಿಸ್ತಾ ಇದೆ. ಈ ಕಡೆಯಿಂದ ಕತ್ಲೆ, ಆ ಕಡೆ ಕತ್ಲಲ್ಲೇ ಕಾಣಿಸೋದು. ಅದು ಬೆಳಕಿದ್ರೆ ತೋರೋದಿಲ್ಲ. ಕತ್ಲು ಮಾಡಿ ಬ್ರೈಟ್ನೆಸ್ ಲೋ ಮಾಡಿದಿಲ್ಲ. ಇವಾಗಷ್ಟೇ ಪೂಜೆ ಎಲ್ಲ ಮುಗಿಸ್ಕೊಂಡು ಬಂದ್ವಿ. ಇನ್ನೇನು ಹಸಿರುಮಕ್ಕಿ ಲಾಂಚಿಗೆ ಹೋಗಬೇಕು. ನಾವು ಬರೋಷ್ಟೊತ್ತಿಗೆ ಲಾಂಚ್ ಫುಲ್ ಆಗಿಬಿಡ್ತು. ನೆಕ್ಸ್ಟ್ ಲಾಂಚಿಗೆ ಹೋಗಬೇಕಾಗತ್ತೆ. ಇನ್ನು 1 ಅವರ್ ವೆಯ್ಟ್ ಮಾಡಬೇಕಾಗತ್ತೆ. ನಾವು ಇಲ್ಲೇ ನಿಂತ್ಕೊಳ್ಳೋಣ ಅಂತ. ತುಂಬ ಚೆನ್ನಾಗಿ ಗಾಳಿ ಬೀಸ್ಕೊಂಡಿದೆ. ಪೂಜೆ ಎಲ್ಲ ಚೆನ್ನಾಗಾಯಿತು. ಎಲ್ಲ ಮುಗಿಸ್ಕೊಂಡು ಬಂದ್ವಿ. ಇವಳಿಗೆ ಮಾತಾಡೋಕ್ಕೆ ಸುಸ್ತಾಗಿದೆ ಅಂತೆ. ಸುಸ್ತಾಗಿದೆ, ಅದಕ್ಕೆ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀವಿ. ಒಂದು ಹಾಡು ಹೇಳಿ ಸುಸ್ತಿಗೆ. ಹಾಡೆಲ್ಲ ಹೇಳೋಕ್ಕಿದೆಯಾ? ಇವತ್ತಿನ ವಿಡಿಯೋ ಇಷ್ಟೇ. ವಿಡಿಯೋ ಯಾವಾಗ ಎಡಿಟ್ ಮಾಡಿ ಹಾಕ್ತಾಳೆ ನೋಡೋಣ. ಲಾಂಚಿಗೆ ಬಂದ್ವಿ, ಬಟ್ ತುಂಬ ರಶ್ ಇದೆ. ತೋರಿಸ್ತೀನಿ ರೀ. ಆಲ್ರೆಡಿ ಒಂದು ಲಾಂಚ್ ಹೋಗ್ತಾ ಇದೆ. ಮೋಸ್ಟ್ಲಿ ನಮ್ಮ ಸೆಕೆಂಡ್ ಟ್ರಿಪ್ಪಿಗೆ ಹೋಗ್ಬೋದು. ಓಕೆ, ಇವತ್ತಿನ ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಹೇಳ್ತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಮತ್ತೆ ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿರುವಂಥ ಲಾಗ್ ಜೊತೆ ನನ್ನ ಭೇಟಿ ಆಗ್ತೀನಿ. ಬಾಯ್.